ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನವರಾತ್ರಿ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 9 ದಿನಗಳ ಆಚರಣೆಯಲ್ಲಿ ಮೊದಲ 3 ದಿನಗಳು ತಮೋಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿ, ನಂತರದ 3 ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿ ಮತ್ತು ಕೊನೆಯ 3 ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣಿ ಮಹಾಸರಸ್ವತಿಯ ಪೂಜೆಯನ್ನು ಮಾಡುತ್ತಾರೆ. ನವರಾತ್ರಿ ಎಂದರೆ 9 ದಿನಗಳಿಗೆ ಸೀಮಿತವಾಗಿದ್ದರೂ 10ನೇ ದಿನ ವಿಜಯದಶಮಿ ಮಹಾದುರ್ಗೆ ರಾಕ್ಷಸರನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ ದಿನ. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದನು. ಅದು ವಿಜಯದಶಮಿಯ ದಿನ ಎಂಬ ನಂಬಿಕೆ ಕೂಡ ಇದೆ. ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟಿದ್ದನ್ನು ದಶಮಿಯ ದಿನಕ್ಕೆ ಅಜ್ಞಾತವಾಸ ಮುಗಿಸಿ ಅವರು ಬನ್ನಿ ಮರದಿಂದ ತಮ್ಮ ಆಯುಧಗಳನ್ನು ವಾಪಸ್ಸು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯ ಸಾಧಿಸಿದರು ಎಂದು ಇತಿಹಾಸದಲ್ಲಿ ಉಲ್ಲೇಖಗಳಿವೆ. ಹಾಗಾಗಿ ಈ ದಶಮಿಯನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಇವರೆಲ್ಲರ ವಿಜಯದ ಸಂಕೇತವಾಗಿ ಈ ದಿನವನ್ನು ನಾವು ವಿಜಯದಶಮಿ ಎಂದು ಆಚರಿಸ್ತೀವಿ. ಈ ಹಬ್ಬವನ್ನು ಕರ್ನಾಟಕದಲ್ಲಿ ದಸರಾ ಎಂದು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬನ ದುರ್ಗಾ ಪೂಜೆ ಎಂದು ಆಚರಿಸ್ತಾರಂತೆ. ನವರಾತ್ರಿ ಅಂದರೆ 9 ರಾತ್ರಿಗಳು ದೇವಿಯ 9 ವಿಧದ ರೂಪಗಳು ಆರಾಧಿಸಲಾಗುತ್ತದೆ. 10ನೇ ದಿನ ವಿಜಯದಶಮಿ. ಈ ದಿನ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿಯನ್ನು ಪರಸ್ಪರ ಒಬ್ಬರಿಂದೊಬ್ಬರಿಗೆ ಅದನ್ನ ವಿನಿಯೋಗ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ ಒಂದು ಆಚರಣೆ ಇದೆ. ರಾಮನಿಂದ ರಾವಣನ ವಧೆಯಾಗಬೇಕೆಂದು ನಾರದರು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನು ಮಾಡಲು ಹೇಳುತ್ತಾರೆ. ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ವಧಿಸಿದನು ಎಂಬ ಉಲ್ಲೇಖ ಇದೆ. ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಪಾಡ್ಯದಿಂದ ನವಮಿಯವರೆಗೆ 9 ದಿನಗಳ ಕಾಲ ಯುದ್ಧವನ್ನು ಮಾಡಿ ನವಮಿಯ ರಾತ್ರಿ ಅವನನ್ನು ಕೊಂದಳು. ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬರಲು ಕಾರಣವಾಯಿತು. ನವರಾತ್ರಿ ಎಂದರೆ 9 ದಿನ ಉಪಾಸನೆಗೊಳ್ಳುವ 9 ದೇವಿಯರ ಭಿನ್ನ ಪ್ರವೃತ್ತಿ ಶಕ್ತಿ. ಮೊದಲ ದಿನ ಶೈಲಪುತ್ರಿ ಎನಿಸಿಕೊಳ್ಳುವ ಈಕೆ ಹಿಂದೆ ಅಗ್ನಿಯಲ್ಲಿ ದಹಿಸಿ ಹೋಗುವ ದಾಕ್ಷಾಯಿಣಿಕತೆ ಇದೆ. ಈಕೆ ಚಕ್ರಗಳ ಬೇರುಗಳಾಗಿದ್ದು ನಮ್ಮ ಬೆನ್ನುಮೂಳೆಯ ತಳಭಾಗದಲ್ಲಿರುವ ಮಾನವ ಶಕ್ತಿಯ ಅಡಿಪಾಯ, ಮೂಲ ಆಧಾರ ಚಕ್ರ. ಇದನ್ನು ಸಕ್ರಿಯಗೊಳಿಸಲು ನಾವು ಪೂಜಿಸಬೇಕಾದ ದೇವಿನೇ ಶೈಲಪುತ್ರಿ. ಈಕೆ ಭೂಮಿ ತಾಯಿಯ ಪ್ರತಿರೂಪ. ಈಕೆ ಹಿಮವಂತ ರಾಜನ ಮಗಳು, ಸತಿಯ ಅವತಾರ. ಈಕೆ ಕನ್ಯಾ ಅವಸ್ಥೆಯಲ್ಲಿದ್ದು ಸತಿ ಅಗ್ನಿ ಪ್ರವೇಶದ ನಂತರ ಪುನಃ ಶಿವನನ್ನೇ ವರಿಸೋದಕ್ಕೆ ಪಾರ್ವತಿಯಾಗಿ ಅಂದರೆ ಶೈಲಪುತ್ರಿಯಾಗಿ ಹುಟ್ಟಿ ಬರ್ತಾಳೆ ಅಂತ ನಂಬಿಕೆ ಇದೆ. ಈಕೆಗೆ 2 ಕೈಗಳಿವೆ ಹಾಗೂ ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದ್ದಾಳೆ. ಈಕೆ ಫಲವತ್ತತೆ ಹಾಗೂ ಶಕ್ತಿಯ ಪ್ರತೀಕವಾದ ನಂದಿಯ ಮೇಲೆ ಸವಾರಿ ಮಾಡುತ್ತಾ ಬಲೆಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ. ನೆನಪಿಡಿ, ಪ್ರತಿ ಹೊಸ ಕೆಲಸಕ್ಕೂ ಮುನ್ನ ಶೈಲಪುತ್ರಿಯನ್ನು ಪೂಜಿಸಿ. ಜೀವನದಲ್ಲಿ ಆತ್ಮವಿಶ್ವಾಸ ಕಡಿಮೆ ಆದಾಗ, ಶಕ್ತಿ ಅವಶ್ಯಕತೆ ಇದ್ದಾಗ ಈಕೆಯನ್ನು ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಶೈಲಪುತ್ರಿ ಮಂತ್ರವನ್ನು ಹೇಳಿ ಓಂ ದೇವಿ ಶೈಲಪುತ್ರಿಯೇ ನಮಃ ಎಂದು ಪೂಜೆ ಮಾಡಬೇಕು. ನಂತರ ಶಮಿ ವೃಕ್ಷನ ಪೂಜೆ ಮಾಡಬೇಕು. ಶಮಿ ವೃಕ್ಷ ಅಂದರೆ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬನ್ನಿ ಮರ. ಸೊ ಬನ್ನಿ ಮರ ಹೇಗೆ ಪೂಜೆ ಮಾಡೋದು ಅಂದರೆ, ಹಿಂದಿನ ಕಾಲದಲ್ಲಿ ಹೋಮ ಹವನಗಳನ್ನ ಮಾಡುವಾಗ ಶಮಿ ವೃಕ್ಷದ ಕಾಂಡಗಳನ್ನು ಒಂದಕ್ಕೊಂದು ಉಜ್ಜುವುದರಿಂದ ಮೂಲಕವೇ ಅಗ್ನಿ ಪ್ರಜ್ವಲಿಸುವಂತೆ ಮಾಡಲಾಗುತ್ತಿತ್ತು. ಈಗಲೂ ಸಹ ಭಾರತದ ಹಲವೆಡೆ ಈ ವಿಧಾನದಲ್ಲಿಯೇ ಅಗ್ನಿಕುಂಡವನ್ನು ಬೆಳಗಿಸಲಾಗುತ್ತದೆ. ಶಮಿ ವೃಕ್ಷ ಅಗ್ನಿಯ ಆವಾಸ ಸ್ಥಾನ. ಆದ್ದರಿಂದ ಶಮಿ ವೃಕ್ಷದ ಕಾಂಡಗಳಿಂದ ಅಗ್ನಿ ಹೊರಹೊಮ್ಮುತ್ತದೆ. ಅಗ್ನಿ ಅಂದರೆ ಬೆಂಕಿ. ಸೊ
ಪರಿಶುದ್ಧತೆಯ ಸಂಕೇತ. ಅಗ್ನಿ ಎನ್ನುವುದು ಪರಿಶುದ್ಧತೆಯ ಸಂಕೇತ. ಅಗ್ನಿ ಎಲ್ಲ ಪಾಪವನ್ನು ಕಳೆಯುವಂಥ ದೇವರು. ಇಂತಹ ಅಗ್ನಿ ಸಂಕೇತವಾದ ಶಮಿ ವೃಕ್ಷವನ್ನು ಕೂಡ ಮಾನವ ಪಾಪಗಳನ್ನೆಲ್ಲ ಕಳೆದು ಪುಣ್ಯ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಶಮಿ ವೃಕ್ಷದ ಮಂತ್ರ ಈ ಥರ ಇದೆ: ಶಮಿ ಶಮಯತೆ ಪಾಪಂ, ಶಮಿ ಶತ್ರುವಿನಾಶಿನಿಂ, ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಪೂಜೆ ಮಾಡಬೇಕು. ಶೈಲಪುತ್ರಿ ಅಂದರೆ ಶೈಲಂ ಅಂದರೆ ಯಾವ ಪರ್ವತದಲ್ಲಿ ಮಾಣಿಕ್ಯ, ರತ್ನ ಮತ್ತಿತರ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವಿದೆಯೋ ಅಂತಹ ಪರ್ವತ. ಈ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವನ್ನು ನೋಡಿಯೂ ಭೌತಿಕ ಸುಖದೆಡೆಗೆ ಆಕರ್ಷಿತಗೊಳ್ಳದೆ ಭೌತಿಕತೆಯ ತ್ಯಾಗವನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆಯಲು ಪ್ರವೃತ್ತರಾಗುವವಳೇ ಶೈಲಪುತ್ರಿ. ನವರಾತ್ರಿಯನ್ನು ಆಚರಿಸೋದು ಹೇಗೆ ಅಂದರೆ, ನವರಾತ್ರಿ 9 ದಿನಗಳಿಗೂ ಸತತವಾಗಿ ದೀಪವನ್ನು ಹಚ್ಚಬೇಕು. ದೇವಿಯ ಮಹಾತ್ಮೆ, ಆಮೇಲೆ ದೇವಿ ಸ್ತುತಿ, ದೇವಿ ಭಾಗವತ, ಬ್ರಹ್ಮಪುರಾಣದಲ್ಲಿನ ಲಲಿತೋಪಾಖ್ಯಾನ ಹಾಗೂ ಲಲಿತಾ ಪೂಜೆ, ಸರಸ್ವತಿ ಪೂಜೆ, ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ನವರಾತ್ರಿ ದಿನ ಆಚರಿಸಬೇಕು. ಆಮೇಲೆ ದೇವ್ರಿಗೆ ಯಾವಾಗಲೂ ನೈವೇದ್ಯವನ್ನು ಒಂದೊಂದು ದಿನವೂ 9 ದಿನ ನವರಾತ್ರಿ ದುರ್ಗೆಯರಿಗೆ ನಾವು ನೈವೇದ್ಯನ ಕೊಡಬೇಕು. ಆಮೇಲೆ ಈ ನವರಾತ್ರಿ ಟೈಮಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಪ್ರಸಾದ ಟೈಪಲ್ಲಿ ಮಾಡಿಕೊಡ್ಬೇಕು. ಆಗ ನವದುರ್ಗೆಯರು ಸಂತೃಪ್ತರಾಗ್ತಾರೆ. ಪ್ರಪರ್ದಿನಿ ಶೈಲಸುತೆ ಸುರಲಲನಾಥ ತಥೇಯಿತ ತಾಳ ನಿಮಿತ್ತ ಜಲಾಸ್ಯರತೆ ಕಕುಭಾಮತಿ ವರದೋಂಗಜ ತಾರಕ ತಾಲ ಕುತೂಹಲ ನಾಟ್ಯರತೆ ಧಿಮಿ ಧಿಮಿ ಧಿಂಕಿಟ ಧಿಂಧಿಮಿ ತಧ್ವನಿ ಧೀರ ಮೃದಂಗ ನಿನಾದರತೆ ಜಯ ಜಯ ಹೇ ಮಹಿಷ